ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ತುಂಬ ಟೈಮ್ ಆಯಿತು ವೀಡಿಯೋಸ್ ಮಾಡಲಿಕ್ಕಾಗಿಲ್ಲ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದಾಗಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಅಷ್ಟು ಲಾಂಗು ವೀಡಿಯೋಸ್ ಎಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಏನಂದರೆ ಒಬ್ಬರಿಗೆ ಗೊತ್ತಿರಲ್ಲ ಇದು ಪ್ರಮೋಷನ್ ವೀಡಿಯೋ ಪ್ರಾಡಕ್ಟ್ ಯಾವ ಥರ ಸಿಗೋದು ಅಂತ. ಅದರ ಜೊತೆ ನಾನು ಯಾವ ಥರ ಸ್ಕಿನ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀನಿ ಅದರ ವೀಡಿಯೋ ಮಾಡ್ತಿದ್ದೀನಿ. ನಾವು ಜಾಸ್ತಿ ಅಪ್ರೋಚ್ ಮಾಡಬೇಕಂದ್ರೆ ನಿಮ್ಮ ವಿಡಿಯೋ ವ್ಯೂಸ್ ಇರಬೇಕು, ಹಾಗೆ ಫಾಲೋವರ್ಸ್ ಇರಬೇಕು. ಸೊ ಆವಾಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಟ್ಯೂಬಿಗಿಂತ ಜಾಸ್ತಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ರೋಚ್ ಜಾಸ್ತಿ ಸಿಗುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಅದರಲ್ಲಿ ಯೂಸ್ ಮಾಡ್ತಾರೆ. ಅದರಿಂದಾಗಿ ಮತ್ತು ಯೂಟ್ಯೂಬಲ್ಲೂ ನಿಮಗೆ ಅರ್ನ್ ಮಾಡ್ಬೋದು. ಮಾನಿಟೈಸೇಷನ್ ಆದಮೇಲೆ ಅರ್ನ್ ಮಾಡ್ಬೋದು. ಅದರ ಜೊತೆ ಆವಾಗಲೂ ನಿಮಗೆ ಫಾಲೋವರ್ಸು ವ್ಯೂಸ್ ಚೆನ್ನಾಗಿದ್ದರೆ ಆವಾಗ ಪ್ರಮೋಷನ್ ವೀಡಿಯೋಸು ಮಾಡಲಿಕ್ಕೂ ಅಪ್ರೋಚ್ ಸಿಗುತ್ತೆ. ಹಾಗೆ ನೀವು ಇನ್ಸ್ಟಾಗ್ರಾಮ್ದಲ್ಲೆಲ್ಲ ನಿಮ್ಮದು ಇಮೇಲ್ ಐ ಡಿ ಮೆನ್ಷನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಮೇಲೆಲ್ಲ ಬರುತ್ತೆ. ಅದರ ಮೂಲಕ ಇದು ಮಾಡ್ಕೋಬೋದು. ಒಬ್ಬರು ಹೇಳ್ತಾರೆ ನಮಗೆ ಕಮ್ಮಿ ಫಾಲೋವರ್ಸ್ ಇದ್ದರೂ ಸಿಗುತ್ತೆ ಅಂತ. ಅದು ಯಾವಾಗ ಅಂದರೆ ನಿಮ್ಮದು ಬ್ಯೂಟಿ ರಿಲೇಟೆಡ್ ಮಾತ್ರ ಮಾಡಿದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಬ್ಯೂಟಿ ರಿಲೇಟೆಡ್ ಮೇಕಪ್ದು ಆ ಥರ ಹೇರ್ ರಿಲೇಟೆಡ್ ಎಲ್ಲ ವೀಡಿಯೋ ಮಾಡ್ತಾಯಿದ್ರೆ ನಿಮಗೆ ಅಂಥವ್ರಿಗೆ ಬೇಗ ಅಪ್ರೋಚ್ ಸಿಗುತ್ತೆ ಬೇರೆ ರೀತಿ ಕಂಟೆಂಟ್ಗಿಂತ. ಸೊ ನಾನು ನನಗೆ ಪ್ರಮೋಷನ್ಗೆ ಬಂದಿರೋದು ನಾನು ಬೈ ಮಾಡಿದ್ದು. ಇದು ಸ್ಯಾಂಪಿ ಅವ್ರದ್ದು. ಇದು 500 ರುಪೀಸ್. ಇದಕ್ಕೆ ಇದು ವ್ಯಾಕ್ಸ್, ಇದು ವ್ಯಾಕ್ಸದು ಪೌಡ್ರು ಬರುತ್ತೆ. ಸೊ ಇದು ಅಂದರೆ ನಿಮ್ಮದು ಹ್ಯಾಂಡ್ ಅಲ್ಲೆಲ್ಲ ವ್ಯಾಕ್ಸ್ ಮಾಡೋದಾದರೆ ಮನೆಯಲ್ಲೇ ಮಾಡ್ಕೋಬೋದು ನೀವು. ಇದು ಪೌಡ್ರು ಬರುತ್ತೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಟೈಮ್ ಯೂಸ್ ಮಾಡ್ಬೋದು. ಸ್ವಲ್ಪ ತಿಕ್ ಹೇರ್ ಇದ್ದರೆ ಸ್ವಲ್ಪ ಕಷ್ಟ, ಮತ್ತು ನೀವು ದಪ್ಪ ಪೇಸ್ಟ್ ಹಾಕಬೇಕು. ಆವಾಗ ಈಸಿಯಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಒಂದು 10 ಮಿನಿಟ್ಸ್ ಆ ಥರ ಅದು ಒಣಗಿದ್ಮೇಲೆ ವ್ಯಾಕ್ಸ್ ರಿಮೂವ್ ಮಾಡಿದರೆ ಆಯಿತು. ನೀವು ನಾರ್ಮಲ್ ಯಾವುದಾದ್ರೂ ಕಾಟನ್ ಈ ಥರ ಸ್ವಲ್ಪ ಗಟ್ಟಿಯಿಂದ ಹಿಡಿದು. ಇನ್ನೊಂದು ಇದು ನಮಗೆ ಪ್ರಮೋಷನ್ಗೆ ಬಂದಿರೋದು ಸ್ಯಾಂಪಿ ಅವ್ರದ್ದು ಇನ್ಸ್ಟೆಂಟ್ ಸ್ಪಾಟ್ಲೈಟ್ ಮಾಸ್ಕ್. ಇದು ಸ್ವಲ್ಪ ನಮಗೆ ಇದಿರುತ್ತಲ್ಲ ಟ್ಯಾನ್ ಮಾರ್ಕ್ ಇಲ್ಲಿ ಎಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಒಂದೇ ಸಲ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ತುಂಬ ಟೈಮ್ ಯೂಸ್ ಮಾಡಿದರೆ ಹೋಗುತ್ತೆ. ನಾನು ಜಾಸ್ತಿ ನನ್ನ ಹ್ಯಾಂಡಿಗೆಲ್ಲ ಯೂಸ್ ಮಾಡ್ತೇನೆ. ಯಾಕೆಂದರೆ ಬಟ್ಟೆ ಹಾಕಿದಾಗ ನಮಗೆ ಅಲ್ಲಿ ವೈಟ್ ಇರುತ್ತೆ, ಕೆಳಗಡೆ ಡಾರ್ಕ್ ಇರುತ್ತೆ ಇವಾಗ ಸಮ್ಮರ್ ಟೈಮಲ್ಲಿ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಇದು. ಹಾಗೆ ಇದು ಕ್ಲೆನ್ಸರು. ಇದು ಏನಂದರೆ ನೀವು ಮೇಕಪ್ ಹಾಕುವ ಮೊದಲು ಇದನ್ನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಆಮೇಲೆ ನೀವು ಮೇಕಪ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಕ್ಲೆನ್ಸರ್ ಯೂಸ್ ಮಾಡೋದು. ಇದು 500. ಇದು ಕ್ಲಿನಿಕಲಿ ಅಂತ ಒಂದು ಪ್ರಾಡಕ್ಟ್. ಇದು ನನಗೆ ಯಾವುದೋ ಒಂದು ಇದರಲ್ಲಿ ತಗೊಂಡಿರೋದು. ನಾನು ಅಮೆಝಾನ್ನಲ್ಲೇ ತಗೊಂಡಿರೋದು. ಇದು ಇವಾಗಲ್ಲ, ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅವ್ರದ್ದು ಇದು ಸ್ಕ್ರಬ್ ಅಂತ ಹೇಳ್ತೀವಲ್ಲ, ಅದು ತುಂಬ ಚೆನ್ನಾಗಿದೆ. ಇದು ಯೂಸ್ ಮಾಡಿದಾಗ ನನಗೆ ತುಂಬ ಜನ ಮುಖ ಎಲ್ಲ ತುಂಬ ಬ್ರೈಟ್ ಇದೆ, ಏನು ಯೂಸ್ ಮಾಡಿದೆ ಅಂತ ಕೇಳಿದ್ದಾರೆ. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಸ್ಮೆಲ್ಲು ತುಂಬ ಚೆನ್ನಾಗಿದೆ ಸ್ಕ್ರಬ್ಬು. ಇದು ನಾನು ಪರ್ಪಲ್ ಆ್ಯಪ್ ಇದೆಲ್ಲ ಇದರಲ್ಲಿ ಬೈ ಮಾಡಿರೋದು. ಯಾರಿಗಾದ್ರೂ ಬೇಕಾದರೆ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ತೀನಿ. ತುಂಬ ಚೆನ್ನಾಗಿ ಮಾಡ್ಕೋಬೋದು. ತುಂಬ ಹೆಲ್ಪ್ ಆಗಿದೆ, ನನಗಂತೂ ತುಂಬ ಹೆಲ್ಪ್ ಆಗಿದೆ. ಹಾಗೆ ಇದೊಂದು ಡಾಕ್ಟರ್ ಸೀತ್ ಅವ್ರದ್ದು ಬಾಟೆಕ್ಸ್ ಸೀರಮ್. ಅಂದರೆ ನಮಗೆ ಏಜ್ ಎಲ್ಲ ಆಫ್ಟರ್ 30 ಒಬ್ಬರಿಗೆ ಬೇಗ ರಿಂಕಲ್ಸ್ ಬರುತ್ತೆ ಅಂಥವರಿಗೆಲ್ಲ ಇದು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅಷ್ಟು ರಿಸಲ್ಟ್ ಗೊತ್ತಾಗಿಲ್ಲ. ಯಾಕೆಂದರೆ ನಮಗೆ ರಿಂಕಲ್ಸ್ ಅಷ್ಟಿಲ್ಲ. ಒಬ್ಬರಿಗೆ ರಿಂಕಲ್ಸ್ ಇದ್ದವರಿಗೆ ಯೂಸ್ ಆಗುತ್ತೆ. ಸ್ವಲ್ಪ ನನಗೆ ಚೆನ್ನಾಗಿ ಆಗಿದೆ. ಮುಖ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಿದೆ. ಆದರೆ ತುಂಬ ಗೊತ್ತಾಗಬೇಕಂದ್ರೆ 40 ಏಜ್ ಎಲ್ಲ ಒಬ್ಬರಿಗೆ ತುಂಬ ರಿಂಕಲ್ಸ್ ಎಲ್ಲ ಬರುತ್ತಲ್ಲ, ಅದರ ಮೇಲೆ ಯೂಸ್ ಆಗುತ್ತೆ. ಇದು ಜಸ್ಟ್ ಒಂದು ಸೀರಮ್. ಇದು ಜಸ್ಟ್ ಸೀರಮ್ ಥರ ಇರುತ್ತೆ. ಈ ಥರ ಅಪ್ಲೈ ಮಾಡ್ಕೋಬೋದು. ಬಟ್ ಒಳ್ಳೆಯದಿದೆ ಇದು. ಒಂದು ಆ್ಯಪಲ್ ಸಿಂಡರ್ ವಿನೆಗರ್ ಅವ್ರದ್ದು ಫೇಸ್ ವಾಶ್. ಬಟ್ ನಾನು ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕಷ್ಟೇ, ಬೈ ಮಾಡಿದಷ್ಟೇ. ಇದು 200 ರುಪೀಸ್ ಇದಕ್ಕೆ. ಇದು ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಇದು ನಿಮಗೆ ನಾನು ಪ್ರೈಸ್ ಹೇಳಿಲ್ಲಲ್ಲ, ಇದು 1499 ಆ್ಯಕ್ಚುಲಿ. ನಿಮಗೆ ತುಂಬ ಟೈಮ್ ಯೂಸ್ ಆಗುತ್ತೆ. ಬಟ್ ಹೆಲ್ಪ್ ಆಗುತ್ತೆ ಇದು. ಮೇ ಬಿ ಕ್ವಿಕ್ಕಾಗಲಿ ಆಗಲಿಲ್ಲಾದರೂ ಲೇಟರ್ ನಿಮಗೆ ಅದರದ್ದು ಹೆಲ್ಪ್ ಆಗುತ್ತೆ.
ಇನ್ಸ್ಟೆಂಟ್ ಗ್ಲೋ, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಗ್ಲೋ ಸ್ಮೆಲ್ಲು ಚೆನ್ನಾಗಿದೆ. ಹಾಗೆ ನಿಮಗೆ ಗ್ಲೋ ಥರ ಬರುತ್ತೆ. ಎಲ್ಲಿಗಾದ್ರೆ ಫಂಕ್ಷನಿಗೆಲ್ಲ ಹೋಗೋದಾದರೆ ನೀವು ಇದು ಅಪ್ಲೈ ಮಾಡಿ ಚೆನ್ನಾಗಿ ರಬ್ ಮಾಡಿದಾಗ ವೈಟ್ ನಿಮ್ಮದು ಡರ್ಟ್ ಎಲ್ಲ ಇರುತ್ತೆ, ಇಲ್ಲದ್ರೆ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಎಲ್ಲಿಗಾದರೂ ಫಂಕ್ಷನಿಗೆಲ್ಲ ಹೋಗೋ ಮೊದಲು ನಿಮಗೆ ಯೂಸ್ ಮಾಡ್ಬೋದು. ಇದು ಪ್ರೈಸ್ 400. ಇದು ಅರ್ಕ್ ಅಂತ, ಇದನ್ನು ಹಾಗೆ ಟ್ಯಾನ್ ರಿಮೂವ್ ಮಾಡೋದು. ನಾನು ಇವಾಗಷ್ಟು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದು, ಇದು ಪ್ರಮೋಷನ್ಗೆ ಬಂದಿರೋದು. ಇದೂ ಡೈಲಿ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು 175. ಇದು ಇನ್ನೊಂದು, ಇದು ಜಾಯ್ ಅವ್ರದ್ದು ಫೇಸ್ ವಾಶ್. ಇದು ಏನಂದರೆ ಫೇಸ್ ವಾಶ್ ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ನಿಮಗೆ ಸ್ಕ್ರಬ್ ಥರ ಇರುತ್ತೆ, ನೀರು ಆ ಥರ ಇರಲ್ಲ, ಸ್ವಲ್ಪ ಸ್ಕ್ರಬ್ ಥರ ಇರುತ್ತೆ. ನೀವು ಹಾಕಿ ಚೆನ್ನಾಗಿ ಸ್ಕ್ರಬ್ ಥರ ಮಾಡ್ಕೋಬೇಕು ಮುಖ, ಆಮೇಲೆ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಪ್ರೈಸ್ 285. ಜಾಯ್ ಅವ್ರದ್ದು ಆ್ಯಕ್ಚುಲಿ ಇದು ನನಗೆ ಪ್ರಮೋಷನ್ಗೆ ಬಂದಿರೋದು. ಇದು ಮಾಯ್ಶ್ಚರ್, ಇದು ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಇಲ್ಲ, ಲೈಟ್ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಇದು ನಿಮಗೆ ಪ್ರೈಸ್ 300 ರೂಪೀಸ್ ಆಗುತ್ತೆ ಇದಕ್ಕೆ. ಇದು ಏನಂದರೆ ಇದು ರಿಂಕಲ್ಸಿಗೆ, ಇದು ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕಷ್ಟೇ, ಆಮೇಲೆ ನಾನು ಹೇಳ್ತೀನಿ. ಇದು 200 ಸಮಥಿಂಗ್, ಇನ್ನು ಯೂಸ್ ಮಾಡಬೇಕಷ್ಟೇ. ರಿಂಕಲ್ಸ್ ಎಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಯೂಸ್ ಮಾಡೋದು. ನಿಮ್ಗೆ ಗೊತ್ತಿರ್ಬೋದು ಡಾಟ್ ಅಂಕಿ ಅವ್ರದ್ದು, ಬಟ್ ನನಗೆ ಇವ್ರದ್ದು ಟಿಂಟ್ ಯೂಸ್ ಮಾಡಬೇಕಿತ್ತು, ಬಟ್ ಅದು ನಾನು ಇದು ಮಾಡಿಲ್ಲ. ಇದು ನನಗೆ ನನ್ನದು ಫೇವ್ರೆಟ್ ಡಾಟ್ ಅಂಕಿ. ಆ್ಯಕ್ಚುಲಿ ಇವ್ರದ್ದು ಸನ್ಸ್ಕ್ರೀನ್ ಟಿಂಟನ್ನು ಬರುತ್ತೆ, ಬಟ್ ಅದು ಬೈ ಮಾಡಿಲ್ಲ. ಇದು ನನಗೆ ಪ್ರಮೋಷನ್ಗೆ ಬಂದಿರೋದು. ಸೊ 50+ SPF ಇದೆ ಇದರಲ್ಲಿ. ಮತ್ತು ನಿಮಗೆ ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ನೀರು ಆ ಥರ ಇರೋದು ತುಂಬ ಚೆನ್ನಾಗಿದೆ. ಇದು ನಿಮಗೆ ಪ್ರೈಸ್ ವೈಸ್ 595. ಇದು ಫೇಸ್ ಸೀರಮು ಆ್ಯಕ್ಚುಲಿ, ಇದೂ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮಗೆ ಪಿಂಕ್ ಥರ ಬರುತ್ತೆ. ಇದು ನಿಮಗೆ ಪ್ರೈಸ್ ಎಷ್ಟು ಬರುತ್ತೆ ಅಂದರೆ 600. ಇದು ನಾನು ಇವಾಗಷ್ಟೇ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಎಲ್ಲಿಗಾದರೂ ನೀವು ಡೈಲಿ ಯೂಸ್ ಮಾಡಬೇಕಾಗುತ್ತೆ, ಬೆಳಿಗ್ಗೆ ಮತ್ತು ರಾತ್ರಿ ಯೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಒಂದು ವಾರದಲ್ಲಿ ಆ ಥರ ಗೊತ್ತಾಗುತ್ತೆ. ಬಟ್ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಆ ಗ್ಲೋ ಎಲ್ಲ ಚೆನ್ನಾಗಿರುತ್ತೆ. ನಿಮ್ಮದು ಸ್ಕಿನ್ ಒಂಥರ ಸಾಫ್ಟ್ನೆಸ್ ಬರುತ್ತೆ. ಹಾಗೆ ನಿಮ್ಮ ಸ್ಕಿನ್ ಈ ಡಾರ್ಕ್ ಕಲೆ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಯಾವುದು ಅಂದರೆ ಲಿಪ್ ಬಾಮ್ ಡಾಟ್ ಅಂಕಿ ಅವ್ರದ್ದು. ಇದು ತುಂಬ ಚೆನ್ನಾಗಿದೆ, ಇದರ ಸ್ಮೆಲ್ಲೇ ಸಾಕು ನಮಗೆ, ಅಷ್ಟು ಚೆನ್ನಾಗಿದೆ. ನೋಡಿ ಈ ಥರ ಚೆನ್ನಾಗಿದೆ. ತೋರಿಸಿಲ್ಲ ಅಲ್ಲ, ಸೀರಮ್ ನಿಮಗೆ ಪಿಂಕ್ ಬರುತ್ತೆ, ನೀವು ನೋಡಿರ್ಬೋದು, ಆಲ್ಮೋಸ್ಟ್ ವಿಡಿಯೋ ಎಲ್ಲ ಬರ್ತಾ ಇರುತ್ತೆ. ಈ ಥರ ಪಿಂಕ್, ವಾಟರ್ ಮೆಲನ್, ಸ್ಟ್ರಾಬೆರಿ ಆ ಥರ ಚೆನ್ನಾಗಿದೆ. ಹೇಳ್ದಲ್ಲ ನಿಮಗೆ ಡಾಟ್ ಅಂಕಿ ಅವ್ರದ್ದು ಸನ್ಸ್ಕ್ರೀನ್ ನಾನು ಇದು ಟಿಂಟ್ ತಗೊಂಡಿಲ್ಲ ಅಂತ, ನಾನು ಇದು ವಿಸ್ಕೇರ್ ಅವ್ರದ್ದು ತಗೊಂಡಿದ್ದೀನಿ. ಡೈಲಿ ಟಿಂಟ್ ಫ್ಲೂಯಿಡ್ ಸನ್ಸ್ಕ್ರೀನ್ ಅಂತ. ನಾನು ಇದರಲ್ಲಿ ಬೇರೆ ಬೇರೆ ಕೋಡ್ ಇರುತ್ತೆ, ನಾನು 1 or 2 ತಗೊಂಡಿರೋದು ಇದರಲ್ಲಿ. ಸೊ ಇದು ನಿಮಗೆ ಪ್ರೈಸ್ ಬಂದು 600. ಇದೂ ನೀವು ಈ ಥರ ಯೂಸ್ ಮಾಡ್ಬೋದು, ಈ ಥರ ಬರುತ್ತೆ. ನೋಡಿ ಡಿಫ್ರೆನ್ಸ್, ನಿಮ್ಮ ಫೇಸ್ಗೆ ಯಾವುದು ಸೂಟೇಬಲ್ ಅಂತ ನೀವು ಪಿಕ್ ಮಾಡ್ಬೋದು. ಡಾರ್ಕೂ ಇದೆ. ಆ್ಯಕ್ಚುಲಿ ಇದು ನನಗೆ ಫಸ್ಟು ಪ್ರಮೋಷನ್ಗೆ ಬಂದಿರೋದು ಅಂತಲೇ ಹೇಳ್ಬೋದು. ಝೆಡ್ ಬ್ಲಾಕ್ ಅವ್ರದ್ದು ಇದೂ ಸನ್ಸ್ಕ್ರೀನು. ಇದು ನನಗೊಂಥರ ಇಷ್ಟ ಆಯಿತು, ಯಾಕೆಂದರೆ ಸ್ವಲ್ಪ ನಿಮಗೆ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಸ್ವಲ್ಪ ವೈಟ್ ಥರ ಕಾಣುತ್ತೆ, ಬಟ್ ನಾನೇನು ಮಾಡ್ತೀನಿ ಅಂದರೆ ಇದನ್ನ ಯೂಸ್ ಮಾಡಿದ್ರು ಏನು ಮೇಕಪ್ ಯೂಸ್ ಮಾಡಲ್ಲ. ಹೊರಗೆ ಹೋಗುವಾಗೆಲ್ಲ ಏನಾದರೂ ಫಂಕ್ಷನಿಗೆ ಹೋಗೋದಾದ್ರೆ ಇದು ಜಸ್ಟ್ ಹಾಕ್ಬಿಡ್ತೀನಿ, ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಫೇಸಿಗೆ.
ಇಲ್ಲಿಗೆ ಡಿಫ್ರೆನ್ಸ್ ನೋಡ್ಬೋದು. ತುಂಬ ಚೆನ್ನಾಗಿದೆ ಇದು ಪ್ರೈಸ್ ನಿಮಗೆ 900 ಏನೋ ರುಪೀಸ್ ಇದೆ. ಹಾಗೆ ಇದರ ಜೊತೆ ಫೇಸ್ ವಾಶ್ ಕೊಟ್ಟಿದ್ದರು, ಅದೂ ಚೆನ್ನಾಗಿದೆ. ನಂದು ಪ್ರಾಡಕ್ಟ್ ರಿವ್ಯೂ ಹಾಗೆ ಪ್ರಮೋಷನ್ಗೂ ಸಿಕ್ಕಿರೋದು. ಹಾಗೆ ಇನ್ ಕೇಸ್ ನಿಮಗೆ ಯಾರಿಗಾದರೂ ಪ್ರಮೋಷನ್ ರಿಲೇಟೆಡ್ ಲಿಂಕ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಒಂದೊಂದು ನಮಗೆ ಸಿಕ್ಕಿದರೆ ನಾವು ಯಾರಿಗಾದರೂ ಲಿಂಕ್ ಬೇಕು ಫಾರ್ಮ್ ಆ ಥರ ಅಂದರೆ ಲಿಂಕ್ ಕಮೆಂಟ್ ಮಾಡಿ ಲಿಂಕ್ ಅಂತ. ಇನ್ ಕೇಸ್ ನನಗೆ ಸಿಕ್ಕಿದರೆ ನಾನು ಪ್ರೊವೈಡ್ ಮಾಡ್ತೀನಿ. ಆದರೆ ಒಂದೊಂದು ಸಲ ನಾವು ಫಾರ್ಮ್ ಫಿಲ್ ಮಾಡಿದ ಕೂಡಲೇ ನಮಗೆ ಅದು ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅವರು ನಮ್ಮದು ವೀಡಿಯೋಸ್ ನೋಡ್ತಾರೆ, ಹಾಗೆ ನಿಮ್ಮದು ರಿವ್ಯೂ ಮತ್ತು ಎಷ್ಟು ಫಾಲೋವರ್ಸ್ ಇದ್ದಾರೆ, ಆ ಫಾಲೋವರ್ಸಿಗೆ ನೀವು ಹಾಕಿದ ವೀಡಿಯೋಕ್ಕೆ ಎಷ್ಟು ಎವರೇಜ್ ವ್ಯೂಸ್ ಬರುತ್ತೆ, ಇದನ್ನೆಲ್ಲ ನೋಡಿಕೊಂಡು ನಿಮಗೆ ಪ್ರಾಡಕ್ಟ್ ಕಳಿಸೋದು. ಆದರೂ ಒಂದೊಂದು ಚಿಕ್ಕ ಪುಟ್ಟ ಮಾಡಿದರೆ ನಿಮಗೆ ನೆಕ್ಸ್ಟಿಗೆ ಬೇಗ ಅಪ್ರೋಚ್ ಆಗುತ್ತೆ. ಫಸ್ಟ್ ನಾನು ಇರೋದು ಒಂದು ಕ್ಯಾಂಡಲ್. ಆ್ಯಕ್ಚುಲಿ ಆ ಕ್ಯಾಂಡ್ಲ್ ಕಳಿಸಿದ್ರು. ಆ ಕ್ಯಾಂಡ್ಲ್ ನಾನು ಇನ್ನೂ ಫಸ್ಟ್ ನನಗೆ ಇದ್ರದ್ದು ಕೊಲಾಬ್ರೇಷನ್ ಇದೆ, ಚೆರಿ ವಿಸ್ಪರ್ ಅವ್ರದ್ದು ಕ್ಯಾಂಡಲ್. ನಾನು ಯೂಸ್ ಮಾಡಿಲ್ಲ ಇನ್ನೂ, ಬಟ್ ಚೆನ್ನಾಗಿದೆ. ಸ್ವಲ್ಪ ಒಂದು ಸಲ ಯೂಸ್ ಮಾಡಿದ್ದೀನಿ. ಈ ಥರ ನಿಮಗೆ ಇದು ಆಗಿರುತ್ತೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನನ್ನ ಫಸ್ಟ್ ಪ್ರಮೋಷನ್ ಅಂತಲೇ ಹೇಳ್ಬೋದು. ಇವರು ನನಗೊಂದು ಆಪರ್ಚುನಿಟಿ ಕೊಟ್ಟು ನನಗೆ ಫಸ್ಟು ಒಂದು ಪ್ರಮೋಷನ್ ಕೊಟ್ಟಿದ್ದು. ಆಮೇಲೆ ನಾನು ಸ್ವಲ್ಪ ಮಾಡಿದ್ದೀನಿ. ಸೊ ಯಾವ ಥರ ಅಂತ ನಿಮಗೆ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ಫಾರ್ಮ್ ಇದ್ದರೆ ನಾನು ಕಳಿಸ್ತೀನಿ ನಿಮಗೆ. ನೀವು ಫಾರ್ಮ್ ಫಿಲ್ ಮಾಡಿದ ಕೂಡಲೇ ನಿಮಗೆ ಅಪ್ರೋಚ್ ಸಿಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಹಾಗೆ ಬ್ಯಾಟರ್ ಕೊಲಾಬ್ರೇಷನ್ ಈಸಿ ನಿಮಗೆ ಮಾಡ್ಕೋಬೋದು, ಯಾಕೆಂದರೆ ಅವ್ರು ಪ್ರಾಡಕ್ಟ್ ಕಳಿಸ್ತಾರೆ. ಅದರಲ್ಲಿ ಒಂದೊಂದು ರಿಯಂಬರ್ಸ್ಮೆಂಟ್ ಇರುತ್ತೆ, ಅದು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಒಂದೊಂದು ಸಲ ಪೇಮೆಂಟ್ ಅವ್ರು ಕೊಡ್ತಾರೆ ಕರೆಕ್ಟಾಗಿ ಅಂತ ನೋಡ್ಕೋಬೇಕು. ಒಂದೊಂದು 60 ದಿನ ಅಂತ ಟೈಮ್ ಇರುತ್ತೆ, ಅದೆಲ್ಲ ಸ್ವಲ್ಪ ಡೇಂಜರ್. ಯಾಕೆಂದರೆ ಅವರು ಜೆನ್ಯೂನ್ ಏನಂತ ನೋಡಿಕೊಂಡು ನಾವು ಅಪ್ಲೈ ಮಾಡಬೇಕು. ಅಂದರೆ ಅವ್ರು ಹೇಳ್ತಾರೆ ನೀವು ಪ್ರಾಡಕ್ಟ್ ಬೈ ಮಾಡಿ, ಬಟ್ ನಾವು ಅಮೌಂಟ್ ಕೊಡ್ತೀವಿ ಅಂತ. ಇನ್ ಕೇಸು ಒಂದೊಂದು ಒಳ್ಳೆ ಬ್ರ್ಯಾಂಡ್ ಇರುತ್ತೆ, ಬಟ್ ಅವರು ನಿಮಗೆ ವಿಡಿಯೋ ನೋಡಿ ಅದು ಕ್ವಾಲಿಟಿ ಚೆನ್ನಾಗಿದೆಯಾ ಆ ಥರ ಎಲ್ಲ ನೋಡಿ ವಿಡಿಯೋ ಅಪ್ರೂವಲ್ ಆದಮೇಲೆ ನಿಮ್ಮ ಪ್ರಾಡಕ್ಟಿಗೆ ಅಮೌಂಟ್ ಬರೋದು ಮತ್ತು ಗೊತ್ತಾಯ್ತಲ್ಲ. ಇನ್ ಕೇಸ್ ನೀವು ವಿಡಿಯೋ ಚೆನ್ನಾಗಿಲ್ಲದ್ರೆ ಅವರು ಮತ್ತೆ ವಿಡಿಯೋ ಮಾಡಲಿಕ್ಕೆ ಹೇಳ್ತಾರೆ. ಆಮೇಲೆ ನಮಗೆ ಆ ಪ್ರಾಡಕ್ಟು ಇನ್ ಕೇಸ್ ಅವರಿಗೆ ವಿಡಿಯೋ ಇಷ್ಟ ಆಗಿಲ್ಲದ್ರೆ ಮತ್ತೆ ವಿಡಿಯೋ ಮಾಡಬೇಕು. ಅದು 1 ತಿಂಗಳಾಗ್ಬೋದು, 2 ತಿಂಗಳು, 3 ತಿಂಗಳು, ಎಷ್ಟು ತಿಂಗಳು ಆಗ್ಬೋದು, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ನಮ್ಗೆ ಗೊತ್ತಿರಲ್ಲ ಅವರು ಅಮೌಂಟ್ ಕೊಡ್ತಾರಂತ. ಸೊ ಆ ಥರ ಸಿಚುವೇಶನ್ ಆಗುತ್ತೆ. ರಿಯಂಬರ್ಸ್ಮೆಂಟಲ್ಲಿ ಸ್ವಲ್ಪ ಜಾಗ್ರತೆ ನೋಡ್ಕೋಬೇಕು ನಾವು, ಯಾಕೆಂದರೆ ಅವರು ಅಮೌಂಟ್ ಇಷ್ಟು ದಿನದಲ್ಲಿ ಕೊಡ್ತಾರಾ ಇಲ್ವ ನಮ್ಗೆ ಗೊತ್ತಿಲ್ಲ, ಒಂದೊಂದು ಏಜೆನ್ಸಿಯವರು. ಅದರಿಂದಾಗಿ ಇನ್ ಕೇಸ್ ಬ್ಯಾಟರ್ ಕೊಲಾಬ್ರೇಷನ್ ಆದರೆ ನಾವು ಮಾಡ್ಕೋಬೋದು, ಏನು ತೊಂದರೆ ಇರಲ್ಲ. ಪ್ರಾಡಕ್ಟ್ ಬರುತ್ತೆ, ನಾವು ವಿಡಿಯೋ ಮಾಡಿ ಹಾಕ್ಕೊಳ್ಳೋದು. ಇನ್ ಕೇಸ್ ಚೇಂಜಸ್ ಇದ್ದರೆ ಮಾಡ್ಬೋದು. ಮತ್ತು ಅಮೌಂಟು ಇನ್ ಕೇಸ್ ಒಬ್ಬರು ಬ್ಯಾಟರ್ ಕೊಲಾಬ್ರೇಷನ್ ಎಲ್ಲ ಪೇಯ್ಡ್ ಇದ್ದರೆ ಅದು ಸ್ವಲ್ಪ ಜಾಗ್ರತೆಯಿಂದ ಮಾಡ್ಕೋಬೇಕು. ಡ್ಯೂರೇಷನ್ ಜಾಸ್ತಿ ಇದ್ದಷ್ಟು ಸ್ವಲ್ಪ ಸೇಫ್ ಅಲ್ಲ, ಡ್ಯೂರೇಷನ್ ಕಮ್ಮಿ ಇದ್ದರೆ ಸೇಫ್ ಇರುತ್ತೆ. ಇಲ್ಲದ್ರೆ ನಮ್ಗೆ ಗೊತ್ತಿರಲ್ಲ ಅವ್ರು ಯಾರು ಏನು ಅಂತ. ಅದರೆಲ್ಲ ಸ್ವಲ್ಪ ಥಿಂಕ್ ಮಾಡಿ ಅದರ ಬಗ್ಗೆ ಸರ್ಚ್ ಮಾಡಿಕೊಂಡು ನಾವು ಇದು ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟೇ. ಏನಾದರೂ ನಿಮಗೆ ಡೀಟೇಲ್ ಬೇಕಾದರೆ ಇನ್ನೂ ಡೀಟೇಲ್ ವಿಡಿಯೋ ಮಾಡಬೇಕಾದ್ರೆ ಕಮೆಂಟ್ ಮಾಡಿ.